ಇವತ್ತು ಈ ಜಿಲ್ಲೆದ ಪರಿಸ್ಥಿತಿ ಆಗೈತೆ ಅಂದರೆ ಬಂಗಾರ ತೂಕ ಅದೇನು 10 ಗ್ರಾಮು 8 ಗ್ರಾಮ್ ತೂಕ ಇದ್ದಂಗೆ ನಮ್ಮ ಜಿಲ್ಲೆದ ಅಧಿಕಾರಿಗಳು ಇವತ್ತು ಜಿಲ್ಲೆದಲ್ಲಿ SP ಬಂದರೆ 3 ಕೋಟಿ ಕೊಡಬೇಕು, ಜಿಲ್ಲೆದಲ್ಲಿ DSP ಬಂದರೆ 2 ಕೋಟಿ ಕೊಡಬೇಕು, ತಾಲೂಕಿನ CPI ಬಂದರೆ 1 ಕೋಟಿ ಕೊಡಬೇಕಂತ ಒಂದು ಕಂಡೀಷನ್ ಮಾಡ್ಯಾರ. ಈ ಜಿಲ್ಲೆದಲ್ಲಿ ಒಬ್ಬ ಡಾಕ್ಟರ್ ಡಾಕ್ಟರ್ ಬಂದರೆ 1 ಕೋಟಿ ಕೊಡಬೇಕಾಗೈತೆ. ಇವತ್ತು ಈ ಪರಿಸ್ಥಿತಿ ಇವತ್ತು ಈ ಜಿಲ್ಲೆದಲ್ಲಿ ಅಂದರೆ ಮತ್ತೆ ಅವ್ರು ಯಾರ ಮ್ಯಾಗ ಹಾಕಬೇಕಾಗೈತೆ? 3 ಕೋಟಿ ಕೊಟ್ಟವ್ರು ಬಂದವರು ಯಾರ ಮ್ಯಾಗ ಲೂಟಿ ಮಾಡಬೇಕು? 2 ಕೋಟಿ ಬಂದು ಕೊಟ್ಟಂಥವ್ರು ಯಾರ ಮ್ಯಾಗ ಲೂಟಿ ಮಾಡಬೇಕು? 1 ಕೋಟಿ ಕೊಟ್ಟು ಬಂದವ್ರು ಯಾರ ಮ್ಯಾಗ ಲೂಟಿ ಮಾಡಬೇಕು? ಮತ್ತು OC ಇಸ್ಪೋಟು ಮಟಕ ಆಡಿಸ್ಲಾರ್ದವ್ರಿಗೆ ದುಡ್ಡು ಎಲ್ಲಿದ್ದು ಬರ್ತಾ ಇದ್ದೇವೆ? ಇವತ್ತು ಎದಕ್ಕಾಗಿ ಜನ ಸಾಯ್ತಾ ಇದ್ದಾರೆ? ಗಂಗೋತ್ರಲ್ಲಿ ಸತ್ತದು OC ಇಸ್ಪೇಟಿಗಾಗಿ, ಬೇರೆ ಕೆಲಸಕ್ಕೆಲ್ಲ. ಅಧಿಕಾರಿಗಳು ಅವತ್ತು ಅವ್ರು ಸೀದಾ ಬಂದಿದ್ರೆ ರೊಕ್ಕ ದುಡ್ಡು ಕೊಡಲಾರ್ದಂಗೆ ಮಾಡಿದ್ರೆ ನ್ಯಾಯ ಕಾನೂನು ಚೌಕಟ್ಟಿನ ನ್ಯಾಯ ಮಾಡ್ತಾರೆ. ಅವ್ರಿಗೆ ಆಸೆ ಐತಿ, ಇಷ್ಟು ದುಡ್ಡು ಕೊಟ್ಟಿವಿ, ಬಂಡವಾಳ ಹಾಕಿವಿ, ನಾವು ಬಂಡವಾಳ ಯಾವಾಗ ಮಾಡ್ಕೋಬೇಕಂತ ಅವ್ರಿಗೂ ಒಂದು ಆಸೆ ಐತಲ್ಲ. ಅಧಿಕಾರಿಗಳ್ರಿ ಯಾಕೆ ನ್ಯಾಯ ಮುಗಿಸ್ತದ್ರಿ? ಯಾಕೆ ನ್ಯಾಯ ಸಿಗ್ತಿಲ್ಲ? ಇವತ್ತು ಈ ಜಿಲ್ಲೆದಲ್ಲಿ BJP ಕಾರ್ಯಕರ್ತರು ಎಷ್ಟು ಮಂದಿ ಸತ್ತಾರ? ಕೊಪ್ಪಳದಲ್ಲಿ ತಗ BJP ಕಾರ್ಯಕರ್ತ, ಕುಷ್ಟಗಿಯಲ್ಲಿ ತಗ BJP ಕಾರ್ಯಕರ್ತ, ಗಂಗಾವತಿಯಲ್ಲಿ ತಗ BJP ಕಾರ್ಯಕರ್ತ, ಕನಗೇರಿಯಲ್ಲಿ ತಗ BJP ಕಾರ್ಯಕರ್ತ. ಯಾವ ಈ ಜಿಲ್ಲೆದಲ್ಲಿ ಹೈಯೆಸ್ಟ್ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇವು 21 ವಿಧಾನಸಭಾ ಕ್ಷೇತ್ರ, 4 ಜಿಲ್ಲೆದಲ್ಲಿ ಹೈಯೆಸ್ಟ್ ಏನು ಇವತ್ತು ಎಕ್ಸ್ಪರ್ಟ್ ಆಗಿ ಈ ಸರ್ಕಾರ 23ಲಿಂದ ಹಿಡಿದು 26ವರೆಗೆ ನೀನು ಸತ್ತಿದ್ರೆ ನೀವು ಏನು ಬೇಕಾದ್ರೆ ಸ್ಟೇಷನ್ನಲ್ಲಿ ಹೋಗಿ FIR ತಗರಿ BJP ಕಾರ್ಯಕರ್ತರು ಸತ್ತಾರ. ಅದು ಗಂಟೆ ಘೋಷವಾಗಿ ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಮನೆಗೆ ಕೊಡ್ತೀನಿ ನಾನು. ಯಾಕೆ ಸಾಯ್ತಿದ್ದಾರೆ ಅಂತ ನಿಮ್ಗೆ ಗೊತ್ತೈತಿ. ಲೂಟಿ ಮಾಡೋದಕ್ಕೆ ಅಡ್ಡ ಹೋದರೆ ಸಾಯಿಸ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಹಾಂ, ಇವತ್ತು ಎಷ್ಟು ನಡೀತಿದೆ ಇವೆಲ್ಲ ಅಕ್ರಮವಾಗಿ? ಅಕ್ಕಿ ಅಕ್ರಮನೇ, ಉಸುಗು ಅಕ್ರಮನೇ, ಇಸ್ಪೋಟು ಅಕ್ರಮನೇ. ಕಾನೂನು ನಮ್ಮ ತಕ್ಕದ್ದು ಎಲ್ಲೈತಿಲ್ಲಿ? ಕಾನೂನು ನಮ್ಮ ತಕ್ಕದ್ದು ಈ ಜಿಲ್ಲೆದಲ್ಲಿ ಮೂಲೆಗೆ ಹೋಗ್ಬಿಟ್ಟಿದೆ. ಕಾನೂನ ಇಲ್ಲ. ಕಾಂಗ್ರೆಸ್ ಮಾಜಿ ಸಚಿವರು ಆರೋಪ ಮಾಡಿದ್ರು, ಆ ಟೈಮ್ಗೆ ದಾಖಲೆ ಕೊಡ್ಬೇಕು. ಏನು ದಾಖಲೆ ಕೊಡಬೇಕು? ದಾಖಲೆ ಏನು ಅಮೌಂಟ್ ತಗೊಂಡಿದ್ದು ಆ ರೀತಿ ಇಡೀ ಜಿಲ್ಲೆದ 16 ಲಕ್ಷ ಜನನೇ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಇಷ್ಟು ದುಡ್ಡು ಕೊಟ್ಟು ಬಂದಾರ, DH 1 ಕೋಟಿ ಕೊಟ್ಟು ಬಂದ, CPI 1 ಕೋಟಿ ಕೊಟ್ಟು ಬಂದ, DSP 2 ಕೋಟಿ ಕೊಟ್ಟು ಬಂದ, SP 3 ಕೋಟಿ ಕೊಟ್ಟು ಬಂದಾನ. ಪಾಪ ಅವ್ರು ದುಡ್ಡು ಕೊಟ್ಟು ಬಂದಾರ, ಮತ್ತು ದುಡ್ಡು ಜಮಾಯಿಸ್ಕೊಂಡು ಊರಿಗೆ ಹೋಗ್ಬೇಕಲ್ಲ. ಎಲ್ಲಿ ಆಗ್ತದೆ? ಗಂಗಾವತಿ ಕನಕಗಿರಿ ಆಗ್ತದೆ, ಅದು ಬೇರೆ ಬೇರೆ ಇಡೀ ಜಿಲ್ಲೆದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವೆಲ್ಲ ಮಾಡೋಂಥ ಕೆಲಸಗಳು ಇವೆಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈಯಾಗ SP ಅವ್ರ ಕೈಯಾಗ ಬರ್ತಾರ, DSC ಅವ್ರ ಕೈಯಾಗ ಬರ್ತಾರ, ಡಾಕ್ಟ್ರು ಇಡೀ ಜಿಲ್ಲಾಧಿಕಾರಿಗಳೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅರ್ಥಾಟೆಯಲ್ಲಿ ಬರ್ತಾನೆ. ಶಾಸಕರ ಕೈಯಲ್ಲಿ ಅವರು ತಮ್ಮ ತಾಲೂಕಿಗೆ ಸಂಬಂಧ ಅಧಿಕಾರಿಗಳು ಅವ್ರ ಅರ್ಥಾಟೆಯಲ್ಲಿ ಬರ್ತಾರೆ, ಅವ್ರು ನೋಡ್ಕೊಂತಾರೆ. ಇವತ್ತು ಜಿಲ್ಲಾ ಅಧಿಕಾರಿಗೆ ಇವತ್ತು SP ಬರ್ಬೇಕಂದ್ರೆ ಯಾರು ಲೆಟರ್ ಮೇಲೆ ಬರ್ತಾರ? ಹೌದಾ? ಆ ಟೈಮ್ ಮೀರೋದ ಮ್ಯಾಗ ಉಳಿತೀವಂದ್ರೆ 1 ಕೋಟಿ ಕೇಳ್ತಾ ಇದ್ದಾರ. ಪಾಪ SP ಟೈಮ್ ಮೀರೋತಿ ಉಳಿತೀವಂದ್ರೆ ದುಡ್ಡು ಕೇಳ್ತಾರ. ಅರ್ಥ ಮಾಡಿ. ಪರಿಸ್ಥಿತಿ ಜಿಲ್ಲೆದಾಗಿದ್ದಾಗ ಬಡವನಿಗೆ ನ್ಯಾಯ ಸಿಗ್ತೈತಾ? ಬಡವನ ಉದ್ಧಾರ ಆಗ್ಬೋದಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೋದಾ? ಗಂಭೀರ ಆರೋಪ ಇದು ನಡೆದಂಥ ಘಟನೆ ಐತಿದು. ಇದು ಹೊಸದೇನಲ್ಲ. ಹಾಂ, ಏನು ಆಗ್ತಾ ಇಲ್ಲ ಇವತ್ತು ಹೇಳಿ. ಯಾವ ತಾಲೂಕಿನಾಗ ನೀವು ಕಾಂಗ್ರೆಸ್ ಕಾರ್ಯಕರ್ತರ ಕೊಲೆಗಾರ ಹೇಳ್ರಿ? ನೀವೇ ಹೇಳ್ರಿ, ಮಾಧ್ಯಮ ಮೀಡಿಯಾ ನಂಬ್ಕೊಂಡ್ರಿ. ಇವತ್ತು ಹೋಗ್ರಿ, ಅವ್ರು ಚಂದ್ರಪ್ಪ ಇವತ್ತು ಏನೋ ಯಾವದಕ್ಕೆ ಸತ್ತದ್ದು ಕೂಡ ಕುಷ್ಟಗಿಯಲ್ಲಿ BJP ಕಾರ್ಯಕರ್ತ ಬೇಕ್ರೆ ಹೊಡೆದ್ರು. ಹೌದಾ? ಕಾನೂನು ವ್ಯವಸ್ಥೆ ಯಾಕೆ ಕೆಡ್ತೈತೆ ಅಂದರೆ ಅಧಿಕಾರಿಗಳು ಪಾರದರ್ಶಕವಾಗಿ ಬಂದರೆ ಅವರು ಪಾರದರ್ಶಕ ಕೆಲಸ ಮಾಡ್ತಾರ. ಇದೇ ಘಟನೆಗೆ ನಡ್ಕಂದ್ರೆ CM ನಾವೆಲ್ಲರೂ ಭೇಟಿ ಆಗ್ತೀವಿ, ಈ ಜಿಲ್ಲೆಯ ವರದಿನ ಮುಡಿಸ್ತೀವಿ, ಈ ಜಿಲ್ಲೆಯ ಕಾನೂನು ಚೌಕಟ್ಟಿಗೆ ಏನು ನಡೀತದೆ ಕಾನೂನು ಬಿಟ್ಟು ಮುಡಿಸ್ತೀವಿ. ಅಧಿಕಾರಿಗಳ ಬಗ್ಗೆ ನಾವು ಏನು ಮಾಡಬೇಕು? ಪಾಪ ಅಧಿಕಾರಿಗಳವರು ಬರ್ತಾರ, ಸರ್ಕಾರ ಮಾತು ಕೇಳ್ತಾರೆ. ನ್ಯಾಯ ನಮ್ಗೆ ಎಲ್ಲಿ ಸಿಗ್ತೈತಿ? ನ್ಯಾಯ ಸಿಗೋದಕ್ಕೆ ಪಾರದರ್ಶಕಾಗಿ ಅವ್ರು ಬಂದ್ರನಕೋ ಪಾರದರ್ಶಕ ಕೆಲಸ ಮಾಡ್ತಾರೆ. ನ್ಯಾಯ ಬಡವನಿಗೆ ಸಿಗ್ತೈತಿ, ಬಲ್ಲನಿಗೆ ಸಿಗ್ತೈತಿ, ಸಣ್ಣ ಪುಟ್ಟ ಧರ್ಮದರಿಗೆ ನ್ಯಾಯ ಸಿಗ್ತೈತಿ. ನ್ಯಾಯ ಸಿಗೋ ಪರಿಸ್ಥಿತಿ ಇಲ್ಲ ಇಲ್ಲಿ. ಅಧಿಕಾರಿಗಳು ಪಾಪ ದುಡ್ಡು ಕೊಟ್ಟು ಬರ್ತಾರ, ಸರ್ಕಾರಕ್ಕೆ ಕೈ ಜೋಡಿಸ್ತಾರ, ಸರ್ಕಾರ ಅವ್ರ ಕೈ ಜೋಡಿಸ್ತೈತಿ. ನಮಗೆ ನ್ಯಾಯ ಸಿಗಲಾರ್ದ ಭಯಪಟ್ಟು ಎಣ್ಣೆ ಪಡೆಯುವಂಥ ಕೆಲಸ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರ ನಡೆಯಕತ್ತೈತಿ. ಇದು ವಾಸ್ತವಿತಿ. ಪಾಪ CM ಅವ್ರು ಹೇಳ್ತಾರ, ಯಾರಾದರೂ ಒಬ್ರು ದುಡ್ಡು ತಗೊಂಡ್ರೆ ಅವ್ರು ಸಸ್ಪೆಂಡ್ ಮಾಡ್ತಂತ. ಪಾಪ ಅವರು ಅಲ್ಲಿ ಬೆಂಗಳೂರಾಗ ಇರ್ತಾರೆ CM ಅವರು, ಜಿಲ್ಲೆದಾಗ ಇವ್ರ ಲೆಟ್ರ್ ಮ್ಯಾಗ ಅವ್ರು ಬರ್ತಾರ.
ಲೆಟ್ರ್ ಕೊಡ್ಬೇಕಂದ್ರೆ ಅವ್ರು ರೊಕ್ಕ ಕೊಡಲ್ಲ. ಟ್ರಾನ್ಸ್ಫರ್ ಆಗಿದೆ ಸರ್. ಹಗರಣ ನಡೆಯಕ್ಕೆ ಹಚ್ಚಿತ್ತಲ್ರಿ, ಜಿಲ್ಲೆದಾಗ ನಡೆಯಕ್ಕೆ ಹಚ್ಚೈತಲ್ಲ. ಹಗರಣ ಅನ್ಸಲಾಗ ನಾನು ಹೇಳ್ತಾ ಇದ್ದೀನಲ್ಲ, ಹಗರಣ ಎಲ್ಲ ನಾನು ಯಾಕೆ ಕೇಳಬೇಕಾಗಿತ್ತು? ಹೋರಾಟ ಮಾಡ್ಬೋದು ಸರ್. ಮಾಡೋಂಥ ವ್ಯವಸ್ಥೆ ಕಾಲ ಬರ್ತೈತಲ್ಲ, ಬರ್ತೈತಿ. ಕಾಲ ಸರಿ ಹೋರಾಟ ಮಾಡ್ತೀವಿ, ನ್ಯಾಯ ಪಡೆವರೆಗೂ ಬಿಡಲ್ಲ ಈ ಹೋರಾಟ. ಇದಂತ ನಾನೆಲ್ಲ ಇಡೀ ಪಕ್ಷಾತೀತವಾಗಿದೆ ನಮ್ಮ ಹೋರಾಟ ಶುರುವಾಗೋದು. ಬರೀ BJP ಕಾರ್ಯಕರ್ತರಂತ ಮಂತ್ರಿಗಿರ್ಬೋದು, ನಾವು ಹೋರಾಟ ಶುರು ಮಾಡಿದ್ರೆ ಪಕ್ಷಾತೀತವಾಗಿ ಎಲ್ಲ ಸರ್ವ ಧರ್ಮದವ್ರು ಬರ್ತಾರೆ, ರೈತ ಮುಖಂಡರು ಬರ್ತಾರೆ. ಇದಕ್ಕೆ ಪಕ್ಷ ಇಲ್ಲದಂಗೆ ಹೋರಾಟ ಮಾಡೋಂಥ ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ಅನ್ಯಾಯ ಆಗೈತಿ. ಅನ್ಯಾಯನ ಪಡಿಬೇಕಂದ್ರೆ, ನ್ಯಾಯನ ಪಡಿಬೇಕಂದ್ರೆ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋದು ಕೆಲಸ ಮಾಡ್ತೀವಿ. ಇವಾಗ ಇಸ್ಪಟ್ ಆಡ್ತಾವ, ಉಸುಗು ಹೊಡಿತಾರ, ಮಣ್ಣು ಹೊಡಿತಾರ, ಕೊಲ್ಲು ಹೊಡಿತಿದ್ದಾರ. ಯಾರು ಹೊಡಿತಿದ್ದಾರ? ಯಾರು ಫಾಲೋವರ್ಸ್ ಹೊಡಿತಾರ? ಯಾರು ಅಧಿಕಾರದಾಗ ಇದ್ದಾರ ಅವ್ರ ಫಾಲೋವರ್ಸ್ಗಳು ಇವತ್ತು ಲೂಟಿ ಮಾಡಕ್ಕೆ ಹಚ್ಚಾರ. ಕ್ಷೇತ್ರಗಳು ದುಡ್ಕಂಡು ತಿನ್ನಕ BJP ಕಾರ್ಯಕರ್ತರಿಗೆ ಒಂದು ಸಣ್ಣದು ಬಿಡ್ತಿಲ್ಲ, ಗೊತ್ತಾ? ಎಲ್ಲೆಲ್ಲ ಬಾಡಿಗೆ ಹೋದ್ರೆ ಅವರು FIR ಮಾಡಿ ಹಾಕ್ತಿದ್ರು. ಅವ್ನು ಗಾಡಿ ರೈತ BJPನೆಲ್ಲ ಬಾಡಿಗೆ ಯಾರನ್ನ ಮನೆಗೆ ಹೋದರೆ ನೀನು ಕಳೆಲು ಸುತ್ತ ನಿಂತು FIR ಆಗ್ತಾನೆ. ಅದೇ ಕಾಂಗ್ರೆಸ್ ಕಾರ್ಯಕರ್ತ ಉಸುಗು ಹೊಡೆದ್ರೆ, ಕೊಲ್ಲು ಹೊಡೆದ್ರೆ, ಮಣ್ಣು ಹೊಡೆದ್ರೆ ಅವ್ನು ಸೇಫ್ಟಿ ಮಾಡಿ ಮನೆಗೆ ಕಳಿಸ್ತಾರೆ. ನಾವು ಬರ್ತಿದ್ವಿ, ನೀವು ಹೋಗ್ರಿ ಅಂತೇಳಿ. ಇವತ್ತು ಈ ಕಾಂಗ್ರೆಸ್ ಕಾರ್ಯಕರ್ತರು ಈ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ರಾಜರೋಷವಾಗಿ ಮೆರಿತಾ ಇದ್ದಾರ. BJP ಕಾರ್ಯಕರ್ತರು ಸಾಕಷ್ಟು ಜನ ಗೂಳಿಯಾಗಿ ಕಿರಿಕಿರಿ ತಾಡಲಾರ್ದ ಬರ್ತಾ. ಯಾವ ಒಳ್ಳೆಗನೆ ಕೇಳ್ರಿ, ಇವತ್ತು ಯಾರನ್ನು ಹೆಚ್ಚಿಗೆ ಹೋಗ್ಯಾರಂದ್ರೆ ಅದು BJP ಕಾರ್ಯಕರ್ತರು ಗೂಳೆ ಹೋಗ್ಯಾರ. ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಯಾವ ಒಳ್ಳೆಗನೆ ನೀವು ಕೇಳಿ ಬರ್ರಿ. ಎಷ್ಟು ಸಂಖ್ಯೆ ಊರಲ್ಲೇ 1000 ಇದ್ದಂಥ ಟೈಮ್ನಲ್ಲಿ 800 300 ಹೋಗ್ಯಾರಲ್ಲ, ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರು ಇವತ್ತು ಗೂಳೆ ಹೋಗ್ಯಾರ ದುಡ್ಕಂತನಾಗ. ಇಲ್ಲಿ ಏನು ಮಾಡೋಕ್ಕೆ ಅವಕಾಶ ಇಲ್ಲ, ಮಳೆ ಇಲ್ಲ ತಂದು ಅವಕಾಶ. ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ? BJP ಕಾರ್ಯಕರ್ತರಿಗೆ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ನೋಡ್ರಿ. BJP ಕಾರ್ಯಕರ್ತ ಸ್ಥಳೀಯವಾಗಿ ಶಾಸಕರು ಮಂತ್ರಿಗಳು ಕೊಡ್ತಾ ಇದ್ದಾರೆ. BJP ಕಾರ್ಯಕರ್ತರು ಬದುಕಕ್ಕೆ ಬಿಡ್ತಿಲ್ಲಲ್ಲ. ಇಲ್ಲಿ BJP ಕಾರ್ಯಕರ್ತರನ್ನ ಯಾವ್ದಾರನ್ನು ಬದುಕಕ್ಕೆ ಬಿಡ್ತಿಲ್ಲಲ್ಲ. ಹೆಂಗೆ ಬದುಕಬೇಕು? ಹೆಂಗೆ ಬದುಕಬೇಕು ಹೇಳ್ರಿ? ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಅಧಿಕಾರಿಗಳು ಬಿಡ್ತಿಲ್ಲ. ಅಧಿಕಾರಿ ಮ್ಯಾಗ ಸರ್ಕಾರ ಒತ್ತಡ ಮಾಡ್ತೈತಿ.